ಯವ ಯವ ಬಗೊಳೆ ಇಲ್ಲ ಅದನಿ ಯವ ನಾ ಶಾಲೆಗೆ ಹೋಗಿ ಬರ್ತೀನಿ. ಹೋಗ್ ಬಾ. ಸೀದಾ ರೋಡ್ ಹಿಡಿದು ಸಾಲಿ ಮುಟ್ಟಿ ಸೀದಾ ರೋಡ್ ಹಿಡ್ಕೊಂಡು ಮನಿ ಹಿಡಿಬೇಕು. ಹರಗಾಳಕ್ ಹೋಗಂಗಿಲ್ಲ ಹೇಳಿರ್ತೀನಿ. ಹರಾಳಿದನಾಗಿ ನಡೋ ನೀನು. ಎದಕ್ಕೆ ಓದಿರ್ತೀವಿ? ಕಮಲಿ ಕಮಲಿ ಬಂದ್ಲೋಡ್ ನೀನು ಬಾಲಂಗೋಸಿ ಕೇಳ್ತ ನೀರು ಹಾಕಿ ಐತಾರ ಯಾಕಿಕ್ಕಿನ ನಿಮ್ಮ ಮನೆ ಕರೀತಿ ಅಂತಂದ್ರೆ ಈಗ ಇವಾಗಲೇ ಬರ್ಬೇಕ. ಯವ ಅದನ್ನೆಲ್ಲ ಯಾಕೆ ಕೇಳ್ತಿ? ನೀ ಸುಮ್ಮಿರು. ಹಾಲೆ ಬಂದು ನೀ ಅಲ್ಲೇ ಇರು, ನಾ ಬರ್ತೀನಿ. ಯಾಕೆ ಅಕ್ ಒಳಗೆ ಬಂದ್ರೆ ನಿನ್ಗೆ ತ್ರಾಸ ಆಕತಿ? ಏ ಬಾರ ತಂಗಿ ನೀನ. ಬಾರ್ಲಿ, ಎಷ್ಟೊತ್ತಿಂದ ಅಲ್ಲಿಂದ ಕರೆಯಾಕತ್ತೀನಿ, ಕೇಳವಲ್ದಾಗಿತ್ತನ? ಬಾ, ಹೊತ್ತಗಿತ್ತಿ. ನಡಿ ಹೋಗೋಣ, ಹೊತ್ತಗಿತ್ತಿ. ನಿಂದರಿಲಿ ಏನ್ ಬೇ ನಿಂದು ಹೋಗೋ ಹೊತ್ನಾಗ ಹೊತ್ತಾಗೈತಿ ಮೊದಲ. 5 ಮಿನಿಟ್ ಲೇಟ್ ಆದ್ರೆ ಏನು ಆಗೋದಿಲ್ಲ. ಅವೇನು ಮಾಸ್ತರ್ ನಿನ್ನ ಹೊಳ್ಳಿ ಕಳ್ಸಂಗಿಲ್ಲ. ನೀನೇನು ಇದು 10ನೇ ಮುಗಿಸಿ ಮುಂದೆ ನೀ ಏನು ಕಲೆಕ್ಟರ್ ಆಗೋದ ಇನ್ ಬೇಕಾಗಿಲ್ಲ. ಏನಾಗೋದಿಲ್ಲ, ತಡ ಆದ್ರೆ ತಡ್ಕೋ. ಏ ತಂಗಿ, ಈಗ ಐತಾರ ಸೂಟಿ ಇದ್ದಾಗ ನಿಮ್ಮ ಮನಿ ಬರ್ತಾಳಲ್ಲ, ಎದಕ್ಕ? ಅಲ್ಲ ಸಾಲಾಗ ಸಿಗಂಗಿಲ್ಲ ನೀವಿಬ್ರು? ಅಲ್ಲ ಮುಂಜಾನಿಂದ ಚಂತನ ವಾರ ಪೂರ್ತಿ ಇಬ್ರು ಜೊತೆಗೇ ಇರ್ತೀರಿ. ಸಾಲಾಗ ಸಿಗ್ತೀರಿ. ಮತ್ತದೇನದು ಐತಾರ ದಿನ ಒಂದಿನ ಸೂಟಿ ಇದ್ರೆ ನಿಮ್ಮ ಮನಿ ಬರೋದಿಕ್ಕೆ? ಈಕೆವ ನಮ್ಮನೆ ಬಂದಿದ್ನ. ಈಗ ಚಿನ್ನಾನಿಗೆ ಏನೇನು ಸುಳ್ಳು ಹೇಳೋ ನಮ್ಮನೆ. ಅದು ರೀ ಕಾಕು, ಅದು ಕಾಕು. ಮತ್ತು ಇದು ಯವ್ವ ಏನಾರ ಇರ್ತಾವ ನೋಟ್ಸ್ ಗಿಟ್ಸ್ ಬರೆಯವ್. ಸುಮ್ಮನೆ ತಲೆ ತಿನ್ಬೇಡ. ನಡಿಲೇನ ಹೋಗ. ನಡಿಲಿ ಹೋಗೇ ಬಿಟ್ರ ನೋಡ್. ಅಲ್ಲ ನಮ್ಮಕ್ಕೆ ಯಾಕಿಟ್ಟು ಅವಸರ ಮಾಡಕತ್ತ? ಏನ ನಡ್ಸಾಕತ್ತಂದ ಐತಿಕಿ. ಏನಾದ್ರೂ ಆಗ್ಲಿ ಈಕೆ ಮ್ಯಾಲ ಒಂದು ಕಣ್ಣು ಇಟ್ಟಿರ್ಬೇಕು. ಹೇಳ್ತಾನೆ ಇವ್ರಿಗೆ, ಹೆಣ್ಣು ಹಡಿಯೋದು ಬೇಡ, ಇವ್ರು ಕಾಯೋದು ಬೇಡ. ಕದಂಗ್ ಕಾಯ್ಬೇಕು ಇವನ್ ಹೆಣ್ಣು ಹಡಿಯೋದು ಸರ್ಗನೆ ಕೆಂಡ ಕಟ್ಕೊಳ್ಳೋದು ಅಂತಾರಲ್ಲ, ಸುಳ್ಳಲ್ಲದು. ಸಾಕಾಗಿತ್ತವ ನನಗತ್ತ ಈಕಿನ ಕಾಯೋದ್ರಾಗ. ಶಿ ಆಗಟ್ಟು ದೌಡು 10ನೇ ಮುಗಿತಿದ್ದಂಗೆ ಈಕೆ ಲಗ್ನ ಮಾಡಿ ದಬ್ ಬಿಡ್ಬೇಕು. ಈಕಿನ ಕಾಯಕ್ ಆಗೋದಿಲ್ಲ. ನನಗಂತೂ ನಿದ್ದೆಗೆಟ್ಟು ಈಕಿನ ಕಾಯೋದು ಕೆಲಸ ಆಗೈತಿ. ಹೆಣ್ಮಕ್ಳು ಹಡಿಯೋದು ಬೇಡ, ಈ ಕಾಯೋ ಕೆಲಸನೂ ಬೇಡ. ಇವರಂತ ಏನು ತೆಲಿನ ಕೆಡಿಸ್ಕೋವಲ್ರು. 10ನೇ ಮುಗಿಯೋದು ಅದಕ್ಕೆ ಬೇಕು, ದೌಡ ಮಾಡ್ಬಿಟ್ರೆ ಹಾಕಿತಿ. ನಿಂಗವಕ್ಕ ಸರೋಜಿ ಚಾ ನಾಷ್ಟ ಎಲ್ಲ ಆತನ? ಎಲ್ಲ ನಮ್ಮ ಮನ್ಯಾಗ ಆತ್ ನೋಡು. ಬಿಡಾಡಿ ಎಲ್ಲರೂ ಅವ್ರ ಮನ್ಯಾಗ ತಿನ್ನೋದು. ನಾವೇನು ಮಂದಿ ಮನೆ ತಿನ್ಬರ್ತೇನೆ? ನಾವು ನಮ್ಮ ಮನ್ಯಾಗ ತಿಂದಿವ. ಹೌದನ, ಚಲ ಆತ ಬಿಡ. ಅಂದಂಗ ಏನೋ ಮಗಳಿಗೆ ಗಣಗಾಕತ್ತಿದ್ದಲ್ಲ, ಏನಾರ ಮಾಡಿದ್ಲ ನಿನ್ ಮಗಳು? ಇನ್ನು ಏನು ಮಾಡಿಲ್ಲ. ನಾಡಿವ್ರು ಹೇಳ್ತೀನಿ. ಬಿಡಾಡಿ ಮಂದಿ ಮನೆ ಹೆಂಗಸರು ಕಾಯೋದ ಕೆಲಸ ಆಗೈತಿ. ಅಯ್ಯೋ, ನಾನು ಕಾಯೋದ್ರ ಬದಲು ಈಕಿಗೆ ಪಗಾರ ಕೊಟ್ಟು ಇಟ್ಬಿಟ್ರೆ ನನ್ನ ಮಗಳು ಈಕಿನ ದನ ಕದಂಗೆ ಕಾಯ್ತಾ. ಏನಂದಿ ನಿಂಗವಕ್ಕ? ಏನಿಲ್ಲ. ಎಟ್ರ ಪುರ್ಸೋತಿರ್ತಿಲ್ಲ ಸರೋಜಿ ನೀನು. ಮಂದಿ ಮನ್ಯಾಗ ಒಂದೀಟ ಬಾಯಿ ಆಗಂಗಿಲ್ಲ, ಪಟ್ಕಂತಲ್ಲ ಹಾಜರಾಗ್ಬಿಡ್ತಿ. ಆದ್ರೂ ರಗಡ್ ಪುರ್ಸೋತಿರ್ತೈತಿ ಬಿಡುವ ನೀನು. ಬೇಸ್ ಹೇಳಿದ್ ಬಿಡುವ ನಿಂಗವಕ್ಕ. ಏನು ಮನೆಯಾಗಿಂದ ಆಟ ಮಾಡ್ಕೊಂಡು ತಿನ್ನಾಕ ನಿನ್ನಾಟ ಪುಣ್ಯ ಮಾಡೇ ನಾನು. ನಾ ಎಲ್ಲಿ ಖಾಲಿ ಇರ್ತೇನೆ ಯವ? ನೀ ಹೆಂಗೆ ಹೇಳ್ತಿ ಪುರ್ಸೋತಾಗಿರ್ತಿ ಅಂತಂದು? ಯವ ನನಗೂ ಮನಾರ್ ಕೆಲಸ ಇರ್ತಾವ. ಹೊಲ್ದಾಗ ಮಾಡ್ತೀನಿ, ಮನ್ಯಾಗ ಮಾಡ್ತೀನಿ. ಆ ಕುಡುಕ್ ಗಂಡನ ಕಟ್ಕೊಂಡು ಇಟ್ಟು ಏಗಿ ಕೂಳು ನೀರು ಹೊಟ್ಟಿ ಬಟ್ಟಿ ಎಲ್ಲ ನಂದು, ನನ್ನ ಮಕ್ಕಳದು, ನನ್ನ ಅತ್ತಿದು, ಮೊದಲು ನನ್ನ ಗಂಡಂದು ಎಲ್ಲ ನಾನು ನೋಡ್ತೀನಿ. ಹೆಂಗೆ ಹೇಳ್ತೀಯ ನಿಂಗವಕ್ಕ? ನಾ ಪುರ್ಸೊತ್ತಾಗ್ಯದೇನೆ ಅಂತಂದು ಪಾರಿ ಬಿಡು ನೀನು. ಇಟ್ಟಲ್ಲ ಇಟ್ಟನ ಇಟ್ಟು ಮಂದಿದ್ ಮಾತಾಡ್ತಿ. ನಿನ್ನ ಗಂಡ ಏನಾರು ನನ್ನ ಗಂಡ ನಂಗೆ ಮನೆಯಾಗ ಇಟ್ಟಿದ್ದ ಅಂದ್ರೆ ಹೋಗನ್ ಕಟ್ಟಿ ತಗೊಂಡು ಇಡೀ ಊರಿಗೆ ಕೊಳ್ಳಿ ಇಟ್ಟು ಬರ್ತಿದ್ದೀನಿ. ಏನನ್ನತ್ತೀಯ ನಿಂಗವಕ್ಕ? ಒಂದು ಜೋರಾಗ್ರೆ ಹೇಳು, ನಾನು ಕೇಳ್ಸಂಗ. ಏನಿಲ್ಲವ, ನಾನು ಹಂಗೆ ಏನೋ ವಿಚಾರ ಮಾಡತ್ತಿದೆ. ಬಾರ ಕುಂದ್ರ ಬಾ. ಸರೋಜಿ, ನಿನ್ನ ಗಂಡ ಕೆಲ್ಸಕ್ಕೆ ಹೋಗೋದೇ ಬಿಟ್ಟು ಅವನ ಕಾಯಮ್ಮ. ಯವ್ವ ಕೆಲ್ಸಕ್ಕೆ ಹೋಗೋದೇ ಬಿಟ್ಟುಬಿಟ್ಟೈತಿ. ದರಿದ್ರ ಮಣ್ಣು ಕೊಡ್ಲಿ ಅದನ್ನ ಸುಡ್ಲಿ. ಗಂಡಗ ಹಂಗೆಲ್ಲ ಬೈಬಾರ್ದ್ಲಿ. ಶೆಟಿಲಿ ಬಿಡ ನೀನು, ಸಾಕಾಗಿತ್ತು ಅದ್ರ ಸಂಬಂಧ. ಅಂದಂಗೆ ಎಲ್ಲಿ ಸಂಗಪ್ಪಣ್ಣ ಕಾಣವಲ್ಲ. ಇಟ್ಟು ಜೋರು ಬಾಯಿ ಮಾಡಿ ಮಾತಾಡತ್ತೀನಿ ನಾನು. ಮತ್ತೆ ಏನಾರು ಅಂದಾನೇವ? ಇಲ್ಲ, ನಿಮ್ಮ ಅಣ್ಣ ಹೊಲಕ್ಕೆ ಹೋಗ್ಯಾನಾಗ್ಲಿ ಮುಂಜಾನೆಕ್ಕ. ಹೌದನ ನಿಂಗವಕ್ಕ? ಆದ್ರೂ ಸಂಗಪ್ಪಣ್ಣನಂತ ಗಂಡನ ಪಡೆಯಕ್ ನೀ ಪುಣ್ಯ ಮಾಡಿವ. ಹೌದವ. ಅಲ್ಲ, ನೀನು ಎಲ್ಲೂ ಹೊರಗೆ ಬಿಸಿಲು ಕಾಣಿಸ್ದಂಗೆ ಇಟ್ಕೊಂಡಾನ. ಇಷ್ಟು ದೊಡ್ಡ ಅರಮನಿ ಅಂತ ಮನಿ, ರಗಡ ಆಸ್ತಿ ಎಲ್ಲ ಒತ್ತನು ಒತ್ತೈತಿವ. ಏನಿಲ್ಲ, ಬೇಕಾದಂಗೆ ಕೆಲಸದವ್ರನ್ನ ಇಟ್ಕೊಳಂಗ ಅದೀರಿ. ಆದ್ರೂ ನೀವ ಇಟ್ಕೊಳಂಗಿಲ್ಲ ಬಿಡು. ಏನೋ ಮಗನ ದೊಡ್ಡ ನೌಕರಿ ಹತ್ತಾನಂತಂದು ಸಿಟ್ಯಾಗಿಟ್ಟು ಓದ್ಸಾಕತ್ತೀರಿ. ಮಗಳು ನಾ ಚಂದದಾಳ ಅಂದಂಗ ಮಗಳ ಮದುವೆ ಮಾಡೋ ವಿಚಾರ ಐತೆ ಇಲ್ಲ ನಿಂಗವಕ್ಕ? ಅಯ್ಯ ಯಾಕಿಲ್ಲ ಯವ್ವ, ಈ ಸಲ 10ನೇ ಮುಗಿತಿದ್ದಂಗ ಲಗ್ನ ಮಾಡಿ ದಬ್ಬಿ ಬಿಡದ. ಅದನ್ನ ಅಂದಾನ ಅವರಪ್ಪ, ದೊಡ್ಡ ಅಡಿಗೆ ಕಲ್ಕೊರ್ವ, ಈ ವರ್ಷ ಲಗ್ನ ಮಾಡ್ಬಿಡ್ತೀವಿ ಮುಗಿಸಿ ಅಂತಂದ. ಏನು ಮುಗಿಸಿ? 10ನೇ ಮುಗಿಸಿ. ಹಾ, ಮತ್ ಹಂಗ ಹೇಳು. ಮತ್ತೊಂದು ನಿಂಗವಕ್ಕ ಸುದ್ದಿ ಗೊತ್ತಾತನ? ಅನ್ಕೊಂಡೆ ನೀ ಬಂದಾಗ್ಲೇನ. ಇಲ್ವಾ, ಏನ್ ಸುದ್ದಿ? ನಿನಗೆ ಹ್ಯಾಂಗ ಸುದ್ದಿ ಗೊತ್ತಾಕಾವ ಹೇಳಿ ನಿಂಗವಕ್ಕ? ಈ ಮನಿ ಬಿಟ್ಟು ಹೊರಗೆ ಏನ್ ನಡೆಯತ್ತ ಅನ್ನೋದು ಗೊತ್ತಾಗೋದಿಲ್ಲ. ಈ ಕಂಬ ಎಣಸ್ಕೊಂತ ಮನ್ಯಾಗ ಕೂತಿರ್ತೀವಿ, ನಿನಗೆ ಯಾವಾಗ ಗೊತ್ತಾಗಬೇಕು? ನಾವೇ ನಿನಗೆ ಹೇಳ್ತೇನೆ. ಹೇಳುವ, ಏನಾತು? ಮ್ಯಾಗಿನ ಮನೆ ಶಿವಪ್ಪ ಇದ್ನಲ್ಲ, ಶಿವಪ್ಪನ ಮಗಳು ಪಾರಿ ಇದ್ಲಲ್ಲ. ಮ್ಯಾಗಿನ ಮನೆ ಶಿವಪ್ಪನ ಒಂದು ಮಗಳು ಪಾರಿ ಇದ್ಲಲ್ಲ. ಆ ಹುಡುಗನ ನಮ್ಮ ಅಣ್ಣನ ಮಗಗೆ ಕೇಳಿದ್ರು. ಅವ್ವಾ, ಆ ಬಿಡಾಡಿನ ನಿಮ್ಮಣ್ಣನ ಮಗ ಕೇಳಿದ್ರ?
ಏನಂದ್ರತ್ತ ಅವರು? ನಾವಿನ್ನೂ ನಮ್ಮ ಮಗಳನ್ನ ಓದ್ಸೋದೈತಿ ಕೊಡಂಗಿಲ್ಲ ಅಂದ್ರತ್ತ. ಯವ್ವ ಆಕೆ ಓದೋದ ಬಕ್ಕ ಬರ್ಲಿ ಬೇಡ್ಲಿ ನಿಮ್ಮ ಅಣ್ಣನ ಮಗ ತಗೊಳಿಲ್ಲದ ಚಲಾತ ನಿಂಗ ಅವಕ್ಕ ಗೊತ್ತೈತನ. ಆ ಹುಡುಗಿ ಮನ್ ರಾತ್ರಿ ಓಡ್ ಹೋಗ್ಯತಂತ ಯಾರ್ದ ಜೋಡಿ ಅದು ಇದ ಊರಾನವ್ರ ಜೋಡಿನ ಜೋಡಿ ಓದಾಡತ್ತ. ಯವ್ವ ಸುದ್ದಿ ಇಡೀ ಊರ್ ಗುಲ್ಲೋ ಗುಲ್ಲು. ಅಯ್ಯ ಸುಡ್ಲಿ, ಅದಕ್ಕೇನ್ ಬಂದಿತ್ತಂತ? ಜಾತಿ ನೀತಿ ಅಂದಂಗ ಕೀಳ್ ಜಾತಿಯವ್ರ ಜೊತೆಗೆ ಹೋಗಂತ ಅದು. ಚಿಚ್ಚಿ ಕಾಲ ಬಹಳ ಕೆಟ್ಟತ್ ನೋಡ್ಲೆ ಸರೋಜಿ. ಅಲ್ಲ ನಮ್ಮ ಕಾಲದಾಗ ಗಂಡಿನ ಮಾರಿ ನೋಡ್ತಿದ್ದಿಲ್ಲ ನಾವು. ಮನ್ಯಾಗ ತೋರಿಸಿದ್ದನ್ನ ಸುಮ್ಮನೆ ಮಾರಿನ ನೋಡ್ದ ಕಡ್ರಿಗಿತ್ತೋ ಬೆಳಗಿತ್ತೋ ಒಂಡ್ರಿತ್ತೋ ತಾಳಿ ಕಟ್ಟಿಸ್ಕೊಂಡು ಶೋಭನಾ ಮಾಡ್ಕೊಡನ್ಯಾಗ ಅವನ ಮಾರಿ ನೋಡ್ತಿದ್ವಿ. ಈಗ ಎಂತದು ಬಂತೇವ ಜಾತಿ ನೀತಿ ಧರ್ಮ ಏನು ಇರವ ಈಗಿನ ಸುಡ್ಲಿ. ಒಲ್ಲೆವಾ ಯವ್ವ ಮೈ ಜಮ್ಮತ್ತೈತಿ ನೋಡ. ಅಲ್ಲ ಸರೋಜಿ ಹಂಗೆ ಕೇಳಿ ಜಾತಿಯವ್ರನ್ನ ಹಂಗೆ ಮಾಡ್ಕೊಳದ ನೀನು ಬೀಗಿರ್ತಾನ ಯವ್ವ ಮೈ ಜುಮ್ಮನಾಕತ್ತವ ನನಗೆ. ಹೆಂಗ್ ಮಾಡ್ಕೊತಾರನವ ದೇವ್ರಿಗೆ ಹತ್ತಿದ ಮಾತು ನಿಂಗೆ ಅವಕ್ಕ ಗೊತ್ತೈತೇನು? ಶಿವಪ್ಪ ಎಲ್ಲಾ ದಿಕ್ಕಿಗೂ ಹುಡುಗರು ಬಿಟ್ಟಾನಂತ. ಆಕಿನ ಜೀವಂತರಾಗ್ಲಿ ಹೆಣರಾಗ್ಲಿ ತರಬೇಕಂದ್ರಂತ. ಯವ್ವ ಕೆಂಡಾಮಂಡ್ಲ ಆಗಿದ್ದ ಶಿವಪ್ಪನ ನೋಡಿದ್ರು ಬ್ಯಾಡ ಸುದ್ದಿ. ಫುಲ್ ಡಿಗ್ಗು ಕುಡ್ದಾನು, ಕಣ್ಣನ್ನು ಗುಲಗಂಜಾಗ್ಯಾವ. ಮಾಡಿ ಮಾತಾಡಕತ್ತಿದ್ದ. ಯವ್ವ ನಾ ತೂರತ್ತೆ ನಿಂತು ಕೇಳಿಸ್ಕೊಂಡು ಓಡಿ ಬಂದೇ ಬಿಟ್ಟೆ. ನೋಡ್ರಿ ಆ ಹುಡುಗಿ ಬಿಡಾಡಿ ಎಂತದಿದ್ದಿತ್ತು. ಆಕೆ ಮಾಡ ಹಲ್ಕಟ್ಟಿಗೆ ಗೊತ್ತಾಗಿರಕ್ಕಿಲ್ಲನು. ಅಲ್ಲ ಈ ಶಿವಪ್ಪ ಎಟ್ಟು ಮ್ಯಾಲ ಜಾತಿ ಅವ. ನಮ್ಗೆ ನಾನು ಆಸ್ತಿ ಭಾಳ ಐತಿಲಿ ಸರೋಜಿ ಅವ್ರದ್ದು. ಅಂತಾದ್ರಾಗ ಯವ್ವ ಈ ಹೆಣ್ಮಕ್ಳನ್ನ ಎಟ್ಟಕ್ಕಾದ್ರೂ ಕಮ್ಮಿನವ ಯವ್ವ ಸರೋಜಿ. ಅದಕ್ಕ ನಿನ್ನ ಮಗಳ ಮೇಲೂ ಕಣ್ಣಿಟ್ಟಿರು, ಒಂದಲ್ಲ ಅಂದ್ರೆ ಯಾಡಿಡು. ಯಾಕ್ಲೇ ಬಿಡಾಡಿ ನನ್ನ ಮಗಳೇನು ಅಂತ ಕೆಲಸ ಮಾಡ್ತಾಳಂತೀಯನ? ಅಯ್ಯ ನಿಂಗ ಅವಕ್ಕ ಅಕ್ಕಿ ಮಾಡಂಗಿಲ್ಲ, ಅಕ್ಕಿ ವಯಸ್ಸು ಮಾಡಿಸ್ತೈತಿ. ಅದಕ್ಕೆ ಅಕ್ಕಿ ಮ್ಯಾಗ ಕಣ್ಣಿಡ್ಲಿಲ್ಲ ಅಂದ್ರು ಅಕ್ಕಿ ವಯಸ್ಸಿನ ಮ್ಯಾಗ ಕಣ್ಣಿಡ ನೀನ. ಏನವ ನಿನ್ನ ಮಗಳು ಕೆಟ್ಟಕ್ಕೆದಾಳ ಅಂತ ನಾ ಏನ್ ಹೇಳಲಿಲ್ಲ. ವಯಸ್ಸಂತದ್ದು ಏನು ಮಾಡಕ್ಕಾಗಲ್ಲ. ಗೊತ್ತಾಯ್ತು ಹೇಳ ನನಗೆ. ಆತು ಬಿಡವ, ನಾನು ಒಟ್ಟು ಹೊಲದ ಕಡೆಗೆ ಹೋಗ್ಬೇಕು. ಒಲಿ ಮ್ಯಾಗ ಅನ್ನಕ್ಕೆ ಇಟ್ಟಿದ್ದೆ, ಬರ್ತೀನಿ. ನನ್ನ ಅತ್ತಿಗೆ ಹೇಳಿ ಬಂದಿದ್ದೆ. ದೌಡ್ ಹೋಗು, ಹಾತಿಗಿಟ್ಟಿತ್ತು. ಬರ್ತೀನಿ. ತಲೆಗುಳ ಬಿಟ್ಟು ಎನ್ನಿಕ್ಕೆ ಮಗಳ ಬಗ್ಗೆ ನನ್ನ ಮಗಳು ಯಾವಾಗ ಓಡೋಕಾಳೋ ಚಿಂತೆ ಮಾಡ್ತಿರ್ತ. ಈ ಸರೋಜಿ ಹೇಳ್ತಿರೋದು ಕರೆನ ಸುಳ್ಳ? ಅಲ್ಲ ಆ ಶಿವಪ್ಪ ಆ ಹೆಣ್ಣನ್ನು ನೋಡ್ಕೊಳಕ ಹಿಂದ ಗಂಡ್ಮಕ್ಕಳು ಬಿಟ್ಟಿರ್ತಿತ್ತ. ಅದು ಯಾವ ಮಾಯದ ಕಣ್ಣಿಗೆ ಮಣ್ಣು ಹೊಡೆದು ಹೋಗ್ತದು? ಬಿಡಾಡಿ ನನ್ನ ಮಗಳನ್ನ ನೋಡಿ ರಕ್ಷೆ ಮಾಡಕ್ ಹೇಳೋಕ. ಚಿನ್ನಾದಿ ನಿಂಗಿ ನಿಂಗಿ ಏ ನಿಂಗಿ ಏನ್ರಿ? ಹೋಗ್ರಿ ಕಾಲ್ ತೊಳ್ಕೊಂಡ್ ಬಾ ಹೋಗ್ರಿ. ಏನ್ ಊಟಕ್ಕೆ ಬಂದ್ರೇನ? ಅಲ್ಲ ಎಷ್ಟು ದೌಡ ಬಂದ್ರಲ್ಲ? ಊಟಕ್ಕಲ್ಲ ನಿಂಗಿ, ಕುಡ್ಗೋಲ್ ಮರ್ತ್ ಹೋಗಿದ್ದೆ, ತಗೊಂಡ್ ಬರಾಕಂತ ಬಂದೆ. ಅಂದಂಗ ನೀ ಏನ್ ವಿಚಾರ ಮಾಡ್ಕೋತ ಹಂಗ್ ಕೂತಿದಿ ಅಟ್ಟೆ ಗಾಬರಿಯಾಗಿ? ಹಂಗೇನಿಲ್ರಿ, ಸುದ್ದಿ ಗೊತ್ತಾಗಿತ್ತೇನ್ರಿ ನಿಮ್ಗೆ? ಯಾವ ಸುದ್ದಿ? ಅದೇ ರೀ ನಾಗಿನ ಮನೆ ಶಿವಪ್ಪನ ಮಗಳೇನ. ಅದ ಬಿಡಾಡಿ ನಾ ಹೆಂಗ್ಸ ಯಾವ್ದೋ ಜಾತಿ ನೀತಿ ಬಿಟ್ಟದನ್ನ ಕರ್ಕೊಂಡು ಓಡ್ ಹೋಗೈತತ್ ನೋಡ್. ಶಿವಪ್ಪ ಹುಡುಕಾಕತ್ತಾನ, ಆಕಿನ ತಂದು ಕಡದು ಮಣ್ಣ ಮಾಡ್ತೀನಿ ಅಂತ ನಿಂತಾನ. ಹೌದನ್ರಿ? ಈಗ ಸರೋಜಿ ಬಂದಿದ್ಲ ರೀ, ಆಕಿ ಹೇಳಿದ್ಲ. ಆತಾತ, ನಾನು ಕುಡ್ಗಲ್ ತಗೊಂಡ್ ಹೋಗ್ತೀನಿ, ದೌಡ ಅಡ್ಗೆ ಮಾಡಿ. ಹಾ ರೀ. ಅಲ್ರಿ ಏನಾ ನಿಂಗೆ ನಿಂದ? ಅಲ್ಲ ನಮ್ಮ ಹುಡುಗಿಗೂ ಹುಡುಗನ್ ನೋಡಕ್ ಚಾಲೂ ಮಾಡ್ಬಿಡನಲ್ರಿ. ಮತ್ತ ಆಕಿ ಶಿವಪ್ಪನ ಮಗಳು ನಮ್ಮ ಕಮಲಿ ಒಂದ ವರ್ಗ್ಯಾರ್ರಿ. ಅದಕ್ಕ ಹೋಗ ನೀನ ಹುಚ್ಚಿ. ಆ ಹುಡುಗಿ ಮಾಡಿದ್ರೆ ನಮ್ಮ ಕಮಲಿನ ಹಂಗ ಮಾಡ್ತಾಳತ್ತ ಅನ್ಕೊಂಡಿನ. ತಪ್ಪ, ನಮ್ಮ ಕಮಲಿ ಅಂತಕ್ಕೆಲ್ಲ ಹಂಗೆಲ್ಲ ಮಾತಾಡ್ಬೇಡ. ಅಲ್ಲ ಸರೋಜಿ ಹೇಳ್ದಂಗ ಆಕಿ ಮಾಡಿಲ್ಲ ಅಂದ್ರು ಆಕಿ ವಯಸ್ಸು ಅಲ್ರಿ, ಆಕಿ ಮಾಡಿಲ್ಲ ಅಂದ್ರು ವಯಸ್ಸು. ನಿಂಗೆ ಏನೇನ ವಿಚಾರ ಮಾಡ್ಬೇಡ ನಮ್ಮ ಮಗಳ ಬಗ್ಗೆ. ಆಕೇನ್ ಹಂಗಿಲ್ಲ. ಸುಮ್ನಡಿ, ಅಡಿಗೆ ಮನೆ ನಿಂದೇನ್ ಕೆಲಸ ಐತೆ ನೋಡ್ಕೊಂಡಿ, ತಲಿತೀನಿ ಬೇಡ ನಂದು. ರೀ ಈ ಬಿಡಾಡಿ ಬಂದ್ರಿ ಸರ್ಜಿ ಏನಾದ್ರು ಒಂದ್ ನನ್ನ ತಲೆ ಗುಳ ಬಿಟ್ಟು ಹೋದ್ ನೋಡ್ರಿ. ಇನ್ನ ಹಂಗ ನಿಂತಾಳ ನೋಡ್ರಿ. ಇನ್ನ ಹಂಗ ನಿಂತಿಯಲ್ಲ, ಹೋಗ. ನಿಮಗೆ ಕುಡುಗಲ್ ಸಿಗ್ಲಿಲ್ರಿ? ಅಲ್ಲಿಲ್ಲ, ಆ ಕಡೆಗೆ ಹಕ್ಕಿಯಾಗ ಏನಾರು ಇಟ್ಟನೇನ ನೋಡ್ತೀನಿ. ರೀ ನಾವೇನ್ ವಿಚಾರ ಮಾಡಿದ್ರೇನು? ಶಿವನ ಇಚ್ಛೆ ಏನೈತಾ ಹಂಗ ಆಗ್ತೈತಿ. ಎಲ್ಲ ಶಿವನಿಗೆ ಬಿಟ್ಟೇನಿ.